ಮಗು ಇಷ್ಟ ಅಳ್ತಾ ಇದೆಯಲ್ಲ, ಅರ್ಚನಾ ಏನ್ ಮಾಡ್ತಾ ಇದ್ದಾಳೆ? ಎಲ್ಲಿ ಹೋಗಿದ್ದಾಳೆ ಇವಳು? ಅರ್ಚನಾ, 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 ಏನೇ ಇದು? ಮಗು ಅಷ್ಟ ಅಳ್ತಾ ಇದೆ, ಸುಮ್ನೆ ಕೂತಿದೆಯಲ್ಲ. ಪಾಪು ಅಳ್ತಾ ಇದೆ. ಅಕ್ಕ ಏನ್ ಮಾಡ್ತಿದ್ದಾರೆ? ಅರ್ಚನಾ, ಅರ್ಚನಾ, ಏನಾಯ್ತು ಇವಳಿಗೆ? ಅಯ್ಯಯ್ಯೋ ಅಕ್ಕ, ಅಯ್ಯಯ್ಯೋ ಅರ್ಚನಾ, ಅಕ್ಕ, ಅರ್ಚನಾ, ಅಳ್ಬೇಡ ಬಾ. ಏ ಅರ್ಚನಾ, ಅಮ್ಮ, ಏನಮ್ಮ ಇದು? ಮಗು ಅಳ್ತಾ ಇರೋ ಶಬ್ದ ಕೇಳಿ ಆಚೆಯಿಂದ ನಾವು ಓಡ್ ಬಂದಿದೀವಿ, ನೀನ್ ಸುಮ್ಮನೆ ಕೂತಿದೀಯಲ್ಲ. ಯಾಕೆ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಮಗು ಇರೋದನ್ನೇ ಮರ್ತ್ಬಿಟ್ಯಾ ನೀನು? ಹೌದಮ್ಮ, ನಾಳೆ ಬೆಳಿಗ್ಗೆ ಕೋರ್ಟ್ನಲ್ಲಿ ತೀರ್ಪಿದೆ. ದೀನಾನು ಲಾಯರು ಸಾಕ್ಷಿ ಆಧಾರಗಳನ್ನ ಪತ್ತೆ ಮಾಡ್ತೀನಿ ಅಂತ ನಂಬಿಕೆಯಿಂದ ಹೇಳಿದ್ದಾರೆ. ಆದರೆ ಅವ್ರು ಯಾವ ಆಧಾರದಿಂದ ನನ್ನ ಗಂಡನ ಆಚೆ ಬಿಡಿಸ್ಕೊಂಡು ಬರ್ತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಅರ್ಚನಾ, ಏನಮ್ಮ ಇದು? ಇದುವರೆಗೂ ಧೈರ್ಯವಾಗಿದ್ದವಳು ನೀನು, ಎಲ್ರಿಗೂ ಧೈರ್ಯ ಹೇಳ್ತಿದ್ದವಳು ನೀನು. ಈಗ ನೀನೇ ಯಾಕೆ ಧೈರ್ಯ ಕಳ್ಕೊಳ್ತೀಯ? ಚಿಂತೆ ಮಾಡಬೇಡ, ದೇವರು ನಿನ್ನ ಕೈ ಬಿಡೋದಿಲ್ಲ. ರಮೇಶ ಖಂಡಿತ ಆಚೆ ಬಂದೇ ಬರ್ತಾನೆ. ಹೌದು, ಭಯ ಪಡಬೇಡಿ, ಧೈರ್ಯವಾಗಿರಿ. ರಮೇಶ್ ಸರು ನಿರಪರಾಧಿ ಅಂತ ಸಾಬೀತಾಗಿ ಬಿಡುಗಡೆಯಾಗಿ ವಾಪಸ್ ಬಂದೇ ಬರ್ತಾರೆ. ಹೌದು, ಇದಕ್ಕೆಲ್ಲ ಕಾರಣ ಆ ರಾಜಶೇಖರೇ ಅಂತ ಕೋರ್ಟಲ್ಲಿ ಲಾಯರು ಪ್ರೂವ್ ಮಾಡೇ ಮಾಡ್ತಾರೆ. ರಮೇಶ್ ಅವರು ಹೊರಗಡೆ ಬಂದೇ ಬರ್ತಾರೆ, ನೀವು ಧೈರ್ಯವಾಗಿರಿ. ನನ್ನನ್ನು ಸಮಾಧಾನ ಮಾಡಕ್ಕೆ ನೀವೆಲ್ಲ ಹೀಗೆ ಹೇಳ್ತಿದ್ದೀರಾ, ಆದ್ರೆ ಇದೆಲ್ಲ ಹೇಗೆ ನಡೆಯುತ್ತೆ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ತಗೊಳ್ಳಿ, ನಿಮಗೆ ಫೋನ್ ಬಂದಿದೆ. ನಿಮ್ಮಮ್ಮ ಲೈನಲ್ಲಿದ್ದಾರೆ. ಅಮ್ಮ ಫೋನ್ ಮಾಡಿದಾರಾ? ಅವ್ರು ಯಾಕೆ ಫೋನ್ ಮಾಡಿದ್ದಾರೆ? ನನ್ನ ಹಾಗೆ ಅವರು ಚಿಂತೆಲಿರ್ತಾರೆ. ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಡಿ. ಇಲ್ಲ, ಏನೋ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರು. ದಯವಿಟ್ಟು ಮಾತಾಡಿ. ಅವ್ರ ಹತ್ರ ಮಾತಾಡಿದ್ರೆ ನನ್ಗೆ ಅಳ್ದೇ ಇರೋಕ್ಕಾಗೋದಿಲ್ಲ. ನನ್ನ ಹತ್ರ ಅವರು ಅಳ್ತಾರೆ, ಅದು ಅವ್ರ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನಿಲ್ಲ ಅಂತ ಹೇಳ್ಬಿಡಿ. ಅಕ್ಕ, ಅವ್ರ ಹತ್ರ 2 ಮಾತಾಡಿದ್ರೆ ಅವ್ರ ಮನ್ಸಿಗೂ ಸಮಾಧಾನ ಆಗತ್ತೆ. ಈಸ್ಕೊಂಡು ಮಾತಾಡಿ ಅಕ್ಕ. ಅಯ್ಯೋ ಅರ್ಚನಾ, ನಿನ್ಗೆ ಒಳ್ಳೆ ವಿಷಯ ಹೇಳ್ಬೇಕು ಅಂತಾನೆ ನಾನು ಫೋನ್ ಮಾಡಿದ್ದೀನಿ. ನಿನ್ ಫೋನೇ ಇಸ್ಕೊಳ್ತಾ ಇಲ್ವಲ್ಲೇ? ಮಾತಾಡೆ ಅರ್ಚನಾ. ನಿಮ್ಮಮ್ಮ ತಾನೇ ಫೋನ್ ಮಾಡಿರೋದು, ಈಸ್ಕೊಂಡು ಏನು ಅಂತ ಕೇಳಿ. ಹೌದು, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ತಗೊಳ್ಳಿ, ಮಾತಾಡಿ. ಅರ್ಚನಾ, ಮಾತಾಡಮ್ಮ, ಇಸ್ಕೊಳಮ್ಮ. ಹೇಳಮ್ಮ. ಅರ್ಚನಾ, ಅಳ್ಬೇಡ ಕಣೆ, ಅಳ್ಬೇಡ. ನಾನು ನಿನ್ಗೆ ಒಳ್ಳೆ ಸುದ್ದಿ ಹೇಳಬೇಕು ಅಂತಾನೆ ಫೋನ್ ಮಾಡಿರೋದು. ಅರ್ಚನಾ, ನಾಳೆ ಅಳಿಂದ್ರು ನಿರಪರಾಧಿಯಿಂದ ಬಿಡುಗಡೆಯಾಗಿ ಮನೆಗೆ ಬರ್ತಿದ್ದಾರೆ. ಇದನ್ನ ಹೇಳ್ಬೇಕು ಅಂತಾನೆ ನಾನು ನಿನಗೆ ಫೋನ್ ಮಾಡಿರೋದು. ನನ್ನ ಸಮಾಧಾನ ಮಾಡೋಕ್ಕೋಸ್ಕರ ಇಲ್ಲಿ ಎಲ್ರೂ ಅದೇ ಕತೆ ಹೇಳ್ತಿದ್ದಾರೆ. ಅರ್ಚನಾ ನೋಡು, ನಿನಗೆ ಸಮಾಧಾನ ಮಾಡ್ಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ. ಈಗ ತಾನೇ ದೀನಾ ಅವರಮ್ಮ ಲಾಯರ್ ನಮ್ಮ ಮನೆಗೆ ಬಂದಿದ್ರು ಕಣೆ. ಅಳಿಯಂದ್ರು ಕೊಲೆ ಮಾಡಿಲ್ಲ ಅಂತ ಅದೇನೋ ವಿಡಿಯೋ, ಫೋಟೋ, ಆಧಾರ ಅದೇನೇನೋ ಸಿಕ್ಕಿದೆಯಂತೆ ಕಣೆ. ಅದನ್ನ ತೋರಿಸಿ ಅರ್ಚನಾ ಅಳಿಯಂದ್ರನ್ನ ಬಿಡುಗಡೆ ಮಾಡಿಸ್ತಾರಂತೆ ಕಣೆ. ಏನಮ್ಮ ಹೇಳ್ತಿದ್ಯಾ? ವಿಡಿಯೋ ಆಧಾರ ಸಿಕ್ಕಿದ್ಯಾ? ಹೌದು ಅರ್ಚನಾ, ಹುಡುಗ ಸತ್ತೋದ್ನಲ್ಲ, ಅವನ ಹೆಣ ಯಾವ್ದೋ ಕಾರ್ನಲ್ಲಿತ್ತಂತೆ ಕಣೆ. ಕಾರಲ್ಲಿ ಇಟ್ಟಿದ್ದು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆಯಂತೆ. ಅದೆಲ್ಲ ಇವ್ರ ಕೈಗೆ ಸಿಕ್ಕಿದೆಯಂತೆ ಕಣೆ. ಅದಲ್ಲದೆ ಬೇರೆ ಏನೇನೋ ಸಾಕ್ಷಿ ಸಿಕ್ಕಿದೆಯಂತೆ. ಅರ್ಚನಾ, ಅದನ್ನ ನಾಳೆ ಕೋರ್ಟಿಗೆ ತೋರಿಸಿ ಅಳಿಯಂದ್ರನ್ನ ಬಿಡುಗಡೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟೋದ್ರು ಕಣೆ. ನನ್ ಮತ್ತೆ ಕೇಳ್ತೀನಿ, ನನ್ನ ಸಮಾಧಾನ ಮಾಡೋಕ್ಕೋಸ್ಕರ ಹೀಗೆ ಹೇಳ್ತಿಲ್ಲ ತಾನೆ? ಅಯ್ಯೋ ಅರ್ಚನಾ, ನಾನ್ ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ? ನೋಡು, ಈ ವಿಷಯ ಹೇಳ್ಬೇಕು ಅಂತಾನೆ ದೀನಾ ಅವ್ರಮ್ಮ ನಿಮ್ ಮನೆ ಹತ್ರ ಬಂದಿದ್ರಂತೆ. ಆದ್ರೆ ನೀನ್ ಮನೇಲಿ ಇರ್ಲಿಲ್ವಂತೆ. ಅದಕ್ಕೆ ಅವ್ರಮ್ಮ ನಮ್ಮನೆಗ್ ಬಂದು ಎಲ್ಲಾ ವಿಷಯ ಹೇಳಿದ್ರು. ಅರ್ಚನಾ, ಹೆದರ್ಕೋಬೇಡ, ಧೈರ್ಯವಾಗಿರು. ನೋಡು, ನಾಳೆ ನಿಜವಾಗ್ಲೂ ನಿಮ್ ಯಜಮಾನ ನಿಮ್ ಮನೆಗೆ ಬರ್ತಾರೆ. ಖಂಡಿತ ಬರ್ತಾರೆ ಕಣೆ. ನಂಗೆ ತುಂಬಾ ಭಯ ಆಗೋಗಿತ್ತಮ್ಮ. ಈಗ ಸ್ವಲ್ಪ ಸಮಾಧಾನ ಆಯ್ತು, ಜೀವ ಬಂದಾಗಾಯ್ತು. ಅಳ್ಬೇಡ, ಸಮಾಧಾನ ಮಾಡ್ಕೊ. ನೋಡು, ನಾಳೆ ಬೆಳಿಗ್ಗೆ ನಾವೆಲ್ಲರೂ ನಿಮ್ ಮನೆ ಹತ್ರ ಬರ್ತೀವಿ. ಅಲ್ಲಿಂದ ನಾವೆಲ್ಲರೂ ಕೋರ್ಟ್ಗೆ ಹೋಗೋಣ, ಏನು? ಸರಿಮ್ಮ. ಅರ್ಚನಾ, ಏನಾಯ್ತಮ್ಮ?
ನಿನ್ ಮುಖದಲ್ಲಿ ಸಮಾಧಾನದ ಕಳೆ ಕಾಣ್ತಾ ಇದೆಯಲ್ಲ. ನಿಮ್ಮಮ್ಮ ಏನ್ ಹೇಳಿದ್ರು? ನನ್ನ ಗಂಡ ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ದೀನಾನು ಲಾಯರು ಸಾಕ್ಷಿನ ಪತ್ತೆ ಮಾಡಿದಾರಂತೆ. ಅದನ್ನ ಕೋರ್ಟಿಗೆ ತೋರಿಸಿ ನಮ್ಮ ಯಜಮಾನ್ರನ್ನ ಬಿಡ್ಸ್ಕೊಂಡ್ ಬರ್ತಾರಂತೆ. ನಾನು ಹೇಳಿಲ್ವಾ? ನೋಡ್ದ್ಯಾ, ನಿನ್ ಗಂಡ ತಪ್ಪು ಮಾಡಿಲ್ಲ, ಆಚೆ ಬಂದೇ ಬರ್ತಾನೆ ಅಂತ ನಾನು ಹೇಳಿರ್ಲಿಲ್ವಾ ನಿನಗೆ? ದೇವ್ರಿದ್ದಾನೆ, ನಿನ್ನ ಗಂಡನ್ ಕಾಪಾಡ್ತಾನೆ ಅಂತ ಹೇಳಿದ್ದೆ. ನೋಡ್ದ್ಯಾ, ನಾನು ಹೇಳಿದ್ ನಿಜ ಆಯ್ತು. ಹೌದು, ರಮೇಶ್ ಅವ್ರಿಗೆ ಶಿಕ್ಷೆ ಆದ್ರೆ ಕಾಂತನಾತ್ಮಕ್ ಶಾಂತಿ ಸಿಗೋದಿಲ್ಲ. ಕಾಂತನಾತ್ಮಕ್ ಶಾಂತಿ ಸಿಗ್ಬೇಕು ಅಂದ್ರೆ ರಮೇಶ್ ಅವರು ನಿರಪರಾಧಿ ಅಂತ ಬಿಡುಗಡೆಯಾಗಿ ಜೈಲಿಂದ ಆಚೆ ಬರಬೇಕು. ಸರಿ ಅರ್ಚನಾ, ಮಗುಗೆ ಹಾಲು ಕುಡಿಸಿ ನೀನು ಏನಾದ್ರೂ ಊಟ ಮಾಡಮ್ಮ. ಸರಿ ಮಾ. ಅಕ್ಕ, ಮಗು ತಗೊಳ್ಳಿ. ಅಯ್ಯೋ, ತುಂಬಾ ಹತ್ಬಿಟ್ಟಿಯಪ್ಪ. ಅಪ್ಪನ ಜ್ಞಾಪಿಸ್ಕೊಂಡು ನಿನ್ ಕಡೆ ಗಮನನೇ ಕೊಡ್ಲಿಲ್ಲ. ಬಾ, ಹಾಲು ಕುಡಿಸ್ತೀನಿ. ಎಲ್ಲ ಕೂತ್ಕೊಳ್ಳಿ. ಮೊಕದ್ದಮೆ ಸಂಖ್ಯೆ 1918/2012 ರಮೇಶ್ ಬ್ಯಾಡ್ರಳ್ಳಿ. ರಮೇಶ್ 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 Yes, proceed. ಯುವರ್ ಆನರ್, ಆರೋಪಿ ಸ್ಥಾನದಲ್ಲಿ ನಿಂತಿರುವ ನನ್ನ ಕಕ್ಷಿದಾರ ರಮೇಶ್ ಒಬ್ಬ ನಿರಪರಾಧಿ, ಒಬ್ಬ ಮುಗ್ಧ. ಕೆಲವರು ಸಂಚು ಮಾಡಿ ಈ ಕೊಲೆ ಮೊಕದ್ದಮೆಯಲ್ಲಿ ಅವರನ್ನು ಸಿಕ್ಕಾಕ್ಸಿದ್ದಾರೆ. ಹಾಗಾಗಿ ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಕೆಲವು ಸಾಕ್ಷಿಗಳನ್ನು ವಿಚಾರಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. Yes, permission granted. ನನ್ನ ಮೊದಲಿನ ಸಾಕ್ಷಿ ರಿಪೋರ್ಟರ್ ಆನಂದ್. ರಿಪೋರ್ಟರ್ ಆನಂದ್, ರಿಪೋರ್ಟರ್ ಆನಂದ್, ರಿಪೋರ್ಟರ್ ಆನಂದ್. ಸಾಕ್ಷಿನ ಕರೆದು ವಿಚಾರಿಸ್ತಾ ಇದ್ದಾರೆ. ಏನಾದರೂ ಉಲ್ಟಾ ಹೊಡೆದ್ಬಿಟ್ರೆ? ಅವಸರ ಪಡಬೇಡ ಕಣೋ. ಲಾಯರು ಮೊದಲು ಅವ್ರ ಪರ ಮಾತಾಡಿ ಆಮೇಲೆ ನಮ್ಗೆ ಅನುಕೂಲ ಆಗೋ ಹಾಗೆ ಮಾಡ್ತಾನೆ. ತಲೆ ಕೆಡ್ಸ್ಕೊಬೇಡ, ನೋಡ್ತಾ ಇರು.
ಶರತ್ ಶರತ್. PC Chandrasekhar, PC Chandrasekhar, PC Chandrasekhar. ಸಾಕ್ಷಿಗಳ ಹೇಳಿಕೆಯನ್ನು ಗಮನಿಸಿದಾಗ ನನ್ನ ಕಕ್ಷಿದಾರ ರಮೇಶ್ನನ್ನ ಕುತಂತ್ರದಿಂದ ಈ ಕೊಲೆ ಮೊಕದ್ದಮೆಯಲ್ಲಿ ಸಿಕ್ಕಿಸಿದ್ದಾರೆ ಎಂದು ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ. ಟ್ಯಾಕ್ಸಿ ಡ್ರೈವರ್ ಕಾಂತನನ್ನ ಬೇರೆ ಎಲ್ಲೋ ಕೊಲೆ ಮಾಡಿ ಆ ಡೆಡ್ ಬಾಡಿನ ನಾನು ಪುಸ್ತಕದಲ್ಲಿ ತೋರಿಸಿರೋ ಓಮ್ನಿ ವ್ಯಾನ್ನಲ್ಲಿ ತಂದು ರಮೇಶನ ಗಮನವನ್ನ ಬೇರೆ ಕಡೆ ಸೆಳೆದು ಗ್ಯಾರೇಜ್ನಲ್ಲಿದ್ದ ಕಾಂತನ ಕಾರ್ ಡಿಕ್ಕಿಯಲ್ಲಿ ಬಚ್ಚಿಟ್ಟಿದ್ದಾರೆ. ನಡೆದಿರೋ ಸತ್ಯ ಇದೆ. ದಟ್ಸ್ ಆಲ್ ಯುವರ್ ಆನರ್. ವಿರೋಧಿ ವಕೀಲರು ತಮ್ಮ ವಾದವನ್ನ ಮಂಡಿಸಬಹುದು. ಯುವರ್ ಆನರ್, ನನ್ನ ಸ್ನೇಹಿತರಾದ ವಕೀಲರು ಒಳ್ಳೆ ಕತೆನ ಎಳೆದು ಕೋರ್ಟನ್ನ ನಂಬಿಸೋದಕ್ಕೆ ನೋಡ್ತಿದ್ದಾರೆ. ಕಾಂತನ್ನ ಎಲ್ಲೋ ಕೊಲೆ ಮಾಡಿ ಆ ಶವನ KA11M5230 ನಂಬರ್ನ ಆಮ್ನಿ ವ್ಯಾನಲ್ಲಿ ತಂದು ರಮೇಶನ್ ಗ್ಯಾರೇಜಲ್ಲಿ ನಿಂತಿದ್ದ ಕಾಂತನ ಅಂಬಾಸಿಡರ್ ಕಾರ್ ಡಿಕ್ಕಿನಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಇವ್ರು ಯಾವ ಸಾಕ್ಷಿನೂ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ಈಗ ಸಾಕ್ಷಿ ಹೇಳಿದ ಯಾರೂ ಕೂಡ ಕಾಂತನ್ ಡೆಡ್ ಬಾಡಿನ ಆ ವ್ಯಾನ್ನಲ್ಲಿ ನೋಡಿರೋದಾಗಿ ತಿಳಿಸಿಲ್ಲ. ಹೀಗಿರುವಾಗ ಇವ್ರು ಹೇಳ್ತಾ ಇರೋದು ನಿಜ ಆಗೋದಕ್ಕೆ ಹೇಗ್ ಸಾಧ್ಯ? ಇವ್ರ ಹತ್ರ ಏನಾದ್ರೂ ಆಧಾರ ಇದೆಯಾ ಯುವರ್ ಆನರ್? ಆಧಾರ ಇದೆ ಯುವರ್ ಆನರ್. ಆ ಆಧಾರನ ಕೋರ್ಟಿಗೆ ಒಪ್ಪಿಸ್ತೀರಾ? ಖಂಡಿತವಾಗ್ಲೂ. ಅಣ್ಣ, ಆಧಾರ ಒಪ್ಪಿಸ್ತೀನಿ ಅಂತ ಹೇಳ್ತಿದ್ದಾನೆ. ಒಂದ್ ವೇಳೆ CCTV ಆಧಾರ ಕೊಟ್ಬಿಟ್ರೆ? ಅದನ್ನ ದಿನ ಕೋರ್ಟ್ ಹ್ಯಾಂಡ್ ಓವರ್ ಮಾಡೋದಿಲ್ಲ ಅಂತ ನನಗೆ ಹೇಳ್ತಾನೆ. ನೀನು ಬೇರೆ ನನಗೆ ಭಯ ಪಡಿಸ್ಬೇಡ, ಸುಮ್ಮನೆ ಕೂತ್ಕೊ. ಯುವರ್ ಆನರ್, ಮಿನಿಸ್ಟರ್ ಸಿಮ್ಲಿಂ ನಾಗರಾಜ್ ಅವರ ಮನೆ ಇರೋ ಬೀದಿನಲ್ಲೇ ನನ್ನ ಕಕ್ಷಿದಾರ ರಮೇಶ್ ಅವರ ಗ್ಯಾರೇಜ್ ಇದೆ. ಮಿನಿಸ್ಟ್ರ್ ಮನೆ ಮುಂದೆನೇ ಹಾದು ರಮೇಶ್ ಅವರ ಗ್ಯಾರೇಜ್ಗೆ ಹೋಗಬೇಕು. ಮಿನಿಸ್ಟ್ರ್ ಮನೆ CCTVಲಿ ರೆಕಾರ್ಡ್ ಆಗಿರೋ ದೃಶ್ಯ ಆ ಸಿಡಿಲಿದೆ. ತಾವು ದಯಮಾಡಿ ಆ ಸಿಡಿ ನೋಡಿದ್ರೆ ನನ್ನ ಕಕ್ಷಿದಾರ ರಮೇಶ್ ಅಪರಾಧಿ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಏನಣ್ಣ ಮಾಡೋದು? CD ಕೊಟ್ಟೇ ಬಿಟ್ನಲ್ಲಣ್ಣ. ಭಯ ಪಡಬೇಡ ಕಣೋ, ಆ ಸಿಡಿಲಿ ಏನು ಇರೋದಿಲ್ಲ. ಬೇಕಾದ್ರೆ ನೋಡು, ಇದರಲ್ಲಿ ಏನು ಆಧಾರ ಇಲ್ಲ ಅಂತ ಜಡ್ಜಿ ಅವನ್ನ ಕೇಳ್ತಾರೆ.
ಯುವರ್ ಆನರ್, ಈ ವಿಡಿಯೋ ಆಧಾರದಿಂದ ನನ್ನ ಕಕ್ಷಿದಾರರು ನಿರಪರಾಧಿ ಎಂದು, ಇವರನ್ನ ಈ ಕೇಸ್ನಲ್ಲಿ ಸಿಕ್ಕಿಸಬೇಕೆಂದು ಸಂಚು ನಡೆದಿರುವುದು ಸ್ಪಷ್ಟವಾಗಿ ತಿಳಿತಾ ಇದೆ. ಈ ಸಂಚನೆಯಿಂದ ಇರೋರು ರಾಜರಾಜೇಶ್ವರಿ ನಗರದ ರಾಜಶೇಖರ್ ಮತ್ತು ಅವನ ಚೇಲ ಶಂಕರ್ಲಿಂಗ ಅನ್ನೋದು ಈ ವಿಡಿಯೋ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ನನ್ನ ಕಕ್ಷಿದಾರರನ್ನ ನಿರಪರಾಧಿ ಎಂದು ಬಿಡುಗಡೆ ಮಾಡಿ ನಿಜವಾದ ಅಪರಾಧಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಆರೋಪಿ ಪರ ವಕೀಲರು ನೀವು ಕೇಳಿದ ಆಧಾರನ ತಂದು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಯುವರ್ ಆನರ್, ನಾನು ಹೇಳೋದಕ್ಕೆ ಏನೂ ಇಲ್ಲ. ಸ್ವಾಮಿ, ನಿಜ ಏನು ಅಂತ ನಾನು ಹೇಳ್ತೀನಿ. ಆರ್ಡರ್, ಆರ್ಡರ್, ಆರ್ಡರ್. ಏನೇ ಹೇಳೋದಿದ್ರು ಕಟ್ಕಟ್ಟಾಗಿ ಬಂದು ಹೇಳಿ. ಸ್ವಾಮಿ, ಆ ಸೀಡಲ್ಲಿರೋದು ನಾನೇ. ಆ ಟ್ಯಾಕ್ಸಿ ಡ್ರೈವರ್ ಕಾಂತಗೂ ನಂಗೂ ಕೊಡೋದು ತಗೊಳ್ಳೋದ್ರಲ್ಲಿ ಸ್ವಲ್ಪ ಮನಸ್ತಾಪ ಇತ್ತು. ಆ ಕಾಂತ ನನ್ನ ಹತ್ರ ಇಸ್ಕೊಂಡು ದುಡ್ಡನ್ನ ವಾಪಸ್ ಕೊಡದೆ ಮೋಸ ಮಾಡಕ್ಕೆ ನೋಡ್ತಾ ಇದ್ದ. ಅದ್ರ ಬಗ್ಗೆನೇ ನಮಗೂ ಅವನಿಗೆ ಮಾತುಕತೆ ನಡೆದು ಕೋಪದಲ್ಲಿ ಅವನಿಗೆ ಹೊಡೆದ್ವಿ. ಹೊಡೆದು ಕೂಡಲೇ ಅವ್ನು ಸದೋಗ್ಬಿಟ್ಟ ಸ್ವಾಮಿ. ಆವಾಗ ನಮ್ಗೆ ಏನು ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಸ್ವಾಮಿ. ಆ ರಮೇಶಂಗೂ ಕಾಂತಗೂ ಜಗಳ ಆಗಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿದ್ದ ವಿಷಯ ಅವಾಗ ನಮ್ಗೆ ಜ್ಞಾಪಕಕ್ಕೆ ಬಂತು. ಆಗಿರೋ ಆರೋಪನ ರಮೇಶ್ ಮೇಲೆ ಹಾಕಿ ನಾವು ತಪ್ಪಿಸ್ಕೊಳ್ಳೋಣ ಅಂತ ಶಂಕರ್ಲಿಂಗಣ್ಣನ ವ್ಯಾನ್ ತಗೊಂಡು ಹೋಗಿ ಅದರಲ್ಲಿ ಕಾಂತನ ಡೆಡ್ ಬಾಡಿ ಹಾಕ್ಕೊಂಡು ರಮೇಶನ ಗ್ಯಾರೇಜ್ ಹತ್ರ ಹೋಗಿ ಅವನ ಕಾರ್ ಡಿಕ್ಕಿಲಿ ಡೆಡ್ ಬಾಡಿ ಹಾಕಿದ್ವಿ. ನಮ್ಮ ಜೊತೆಲಿದ್ದ ಇಬ್ಬರು ಓಡ್ ಹೋಗಿದ್ದಾರೆ. ಇದೇ ಸ್ವಾಮಿ ನಡೆದಿದ್ದ ಸತ್ಯ.